ಜಾತಿ ಜನಗಣತಿ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಡಿಕೆ ಶಿವಕುಮಾರ್. ಸಭೆ ಬಳಿಕ ಒಗ್ಗಟ್ಟಾಗಿ ಮಾತನಾಡಿದ ಡಿಕೆ ಶಿವಕುಮಾರ್. ಶಾಸಕರು ಕ್ಯಾಬಿನೆಟ್ನಲ್ಲಿ ಮಾತನಾಡುವುದಾಗಿ ಹೇಳಿದ್ದಾರೆ. ಶಾಸಕರ ಅಭಿಪ್ರಾಯ ಬಹಿರಂಗವಾಗಿ ಹೇಳಲು ಆಗೋದಿಲ್ಲ. ನಮ್ಮ ಸಮುದಾಯದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ವರದಿಯ ಸಾರಾಂಶ ಶಾಸಕರಿಗೆ ಮನದಟ್ಟು ಮಾಡಿದ್ದೇವೆ. ಎಲ್ಲರೂ ಅವರವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಹಿಂಗೆ ಹೇಳಿರೋದು, ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ಮಂಡನೆ ಆಗಿದೆ. 17ನೇ ತಾರೀಕು ಚರ್ಚೆಗೆ ಸಿಎಂ ಸಮಯ ನಿಗದಿ ಮಾಡಿದ್ದಾರೆ. ಬೇರೆ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ದಾರೆ. ಡಿಕೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ. ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವರದೇ ಆದಂತಹ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ, ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವರಿಗೆ ಸ್ವಲ್ಪ ಮಟ್ಟಿಗೆ ಮದ್ದಟ್ಟು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ನಾನು ಕೃಷ್ಣ ಬೈರೇಗೌಡರು, ರಾಮಲಿಂಗಾರೆಡ್ಡಿ, ಶಿವರಾಯಸ್ವಾಮಿ, ಸುಧಾಕರ್ ಮತ್ತು ನಮ್ಮ ಅಧ್ಯಕ್ಷರಾಗಿದ್ದಂತ ಜಯಪ್ರಕಾಶ್ ಹೆಗಡೆ. ಜಾತಿ ಜನಗಣತಿ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಡಿಕೆ ಶಿವಕುಮಾರ್. ಸಭೆ ಬಳಿಕ ಒಗ್ಗಟ್ಟಾಗಿ ಮಾತನಾಡಿದ ಡಿಕೆ ಶಿವಕುಮಾರ್. ಶಾಸಕರು ಕ್ಯಾಬಿನೆಟ್ನಲ್ಲಿ ಮಾತನಾಡುವುದಾಗಿ ಹೇಳಿದ್ದಾರೆ. ಶಾಸಕರ ಅಭಿಪ್ರಾಯ ಬಹಿರಂಗವಾಗಿ ಹೇಳಲು ಆಗೋದಿಲ್ಲ. ನಮ್ಮ ಸಮುದಾಯದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ವರದಿಯ ಸಾರಾಂಶ ಶಾಸಕರಿಗೆ ಮನದಟ್ಟು ಮಾಡಿದ್ದೇವೆ. ಎಲ್ಲರೂ ಅವರವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಹಿಂಗೆ ಹೇಳಿರೋದು, ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ಮಂಡನೆ ಆಗಿದೆ. 17ನೇ ತಾರೀಕು ಚರ್ಚೆಗೆ ಸಿಎಂ ಸಮಯ ನಿಗದಿ ಮಾಡಿದ್ದಾರೆ. ಬೇರೆ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ದಾರೆ. ಡಿಕೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ. ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವರದೇ ಆದಂತಹ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ, ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವರಿಗೆ ಸ್ವಲ್ಪ ಮಟ್ಟಿಗೆ ಮದ್ದಟ್ಟು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ನಾನು ಕೃಷ್ಣ ಬೈರೇಗೌಡರು, ರಾಮಲಿಂಗಾರೆಡ್ಡಿ, ಶಿವರಾಯಸ್ವಾಮಿ, ಸುಧಾಕರ್ ಮತ್ತು ನಮ್ಮ ಅಧ್ಯಕ್ಷರಾಗಿದ್ದಂತ ಜಯಪ್ರಕಾಶ್ ಹೆಗಡೆ. ಜಾತಿ ಜನಗಣತಿ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಡಿಕೆ ಶಿವಕುಮಾರ್. ಸಭೆ ಬಳಿಕ ಒಗ್ಗಟ್ಟಾಗಿ ಮಾತನಾಡಿದ ಡಿಕೆ ಶಿವಕುಮಾರ್. ಶಾಸಕರು ಕ್ಯಾಬಿನೆಟ್ನಲ್ಲಿ ಮಾತನಾಡುವುದಾಗಿ ಹೇಳಿದ್ದಾರೆ. ಶಾಸಕರ ಅಭಿಪ್ರಾಯ ಬಹಿರಂಗವಾಗಿ ಹೇಳಲು ಆಗೋದಿಲ್ಲ. ನಮ್ಮ ಸಮುದಾಯದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ವರದಿಯ ಸಾರಾಂಶ ಶಾಸಕರಿಗೆ ಮನದಟ್ಟು ಮಾಡಿದ್ದೇವೆ. ಎಲ್ಲರೂ ಅವರವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಹಿಂಗೆ ಹೇಳಿರೋದು, ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ಮಂಡನೆ ಆಗಿದೆ. 17ನೇ ತಾರೀಕು ಚರ್ಚೆಗೆ ಸಿಎಂ ಸಮಯ ನಿಗದಿ ಮಾಡಿದ್ದಾರೆ.
ಬೇರೆ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ದಾರೆ. ಡಿಕೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು ಇದರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವರದೇ ಆದಂತಹ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ, ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವರಿಗೆ ಸ್ವಲ್ಪ ಮಟ್ಟಿಗೆ ಮಂದಟ್ಟು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ನಾನು ಕೃಷ್ಣ ಬೈರೇಗೌಡರು, ರಾಮಲಿಂಗ ರೆಡ್ಡಿ, ಶಿವರಾಯಸ್ವಾಮಿ, ಸುಧಾಕರ್ ಮತ್ತು ನಮ್ಮ ಅಧ್ಯಕ್ಷರಾಗಿದ್ದಂತ ಜಯಪ್ರಕಾಶ್ ಹೆಗಡೆ ಜಾತಿ ಜನಗಣತಿ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಡಿಕೆ ಶಿವಕುಮಾರ್. ಸಭೆ ಬಳಿಕ ಒಗ್ಗಟ್ಟಾಗಿ ಮಾತನಾಡಿದ ಡಿಕೆ ಶಿವಕುಮಾರ್, ಶಾಸಕರು ಕ್ಯಾಬಿನೆಟ್ನಲ್ಲಿ ಮಾತನಾಡುವುದಾಗಿ ಹೇಳಿದ್ದಾರೆ. ಶಾಸಕರ ಅಭಿಪ್ರಾಯ ಬಹಿರಂಗವಾಗಿ ಹೇಳಲು ಆಗೋದಿಲ್ಲ. ನಮ್ಮ ಸಮುದಾಯದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ವರದಿಯ ಸಾರಾಂಶ ಶಾಸಕರಿಗೆ ಮನದಟ್ಟು ಮಾಡಿದ್ದೇವೆ. ಎಲ್ಲರೂ ಅವರವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಹಿಂಗೆ ಹೇಳಿರೋದು, ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ಮಂಡನೆ ಆಗಿದೆ. 17ನೇ ತಾರೀಕು ಚರ್ಚೆಗೆ ಸಿಎಂ ಸಮಯ ನಿಗದಿ ಮಾಡಿದ್ದಾರೆ. ಬೇರೆ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ದಾರೆ. ಡಿಕೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು ಇದರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವರದೇ ಆದಂತಹ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ, ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವರಿಗೆ ಸ್ವಲ್ಪ ಮಟ್ಟಿಗೆ ಮಂದಟ್ಟು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ನಾನು ಕೃಷ್ಣ ಬೈರೇಗೌಡರು, ರಾಮಲಿಂಗ ರೆಡ್ಡಿ, ಶಿವರಾಯಸ್ವಾಮಿ, ಸುಧಾಕರ್ ಮತ್ತು ನಮ್ಮ ಅಧ್ಯಕ್ಷರಾಗಿದ್ದಂತ ಜಯಪ್ರಕಾಶ್ ಹೆಗಡೆ